ವಿದ್ಯಾರ್ಥಿಗಳೇ, ತಮಗೆಲ್ಲ ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ. ಈಗ ನಾವು 10ನೇ ತರಗತಿ ಭೂಗೋಳ ವಿಜ್ಞಾನದಲ್ಲಿ ಒಂದು ಅಧ್ಯಾಯದ ಬಗ್ಗೆ ತಿಳಿತಾ ಹೋಗಿ. ನಾವು ಕಳೆದ ಯೂಟ್ಯೂಬ್ ಆನ್ಲೈನ್ ತರಗತಿಗಳಲ್ಲಿ ಭೂಗೋಳದಲ್ಲಿ ಭಾರತದ ಮೇಲ್ಮೈ ಲಕ್ಷಣಗಳು, ಭಾರತದ ವಾಯುಗುಣ, ಭಾರತದ ಮಣ್ಣು ಮತ್ತು ಭಾರತದಲ್ಲಿ ಮಳೆಯ ಹಂಚಿಕೆ ಹೇಗಾಗಿದೆ, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ, ಕಡಿಮೆ ಮಳೆ ಬೀಳುವ ಪ್ರದೇಶ, ಇವುಗಳ ಬಗ್ಗೆ ಬಹಳಷ್ಟು ವಿವರವಾಗಿ ನಾವು ತಿಳಿದುಕೊಂಡಿದ್ದೇವೆ, ಹೌದಲ್ವೇ? ಈಗ ಮುಂದುವರೆದು ನಿಮಗೆ ಭೂಗೋಳ ವಿಜ್ಞಾನದಲ್ಲಿ ಒಂದು ಅಧ್ಯಾಯ, 11ನೇ ಅಧ್ಯಾಯ, ಭಾರತದಲ್ಲಿ ಸಂಭವಿಸುವ ನೈಸರ್ಗಿಕ ವಿಪತ್ತುಗಳು. ನೋಡಿ, ಪದ ಹೇಗಿದೆ? ವಿಪತ್ತು. ವಿಪತ್ತು ಅಂದ್ರೆ ಏನು ಹೇಳುತ್ತದೆ? ತೊಂದರೆ, ಆಪತ್ತು, ಅಡಚಣೆಗಳು ಆಗ್ತಕ್ಕಂಥದ್ದು, ಜೀವನಕ್ಕೆ ಅಡಚಣೆಗಳು ಉಂಟು ಮಾಡ್ತಕ್ಕಂಥದ್ದು. ಇದರಲ್ಲಿ ಕೆಲವು ವಿಪತ್ತುಗಳನ್ನ ಮಾನವನೇ ತೆಗೆದುಕೊಳ್ಳುತ್ತೆ, ಕೆಲವೊಂದು ವಿಪತ್ತುಗಳು ಮಾನವನಿಗೆ ಅರಿವಿಲ್ಲದ ಹಾಗೆ ನೈಸರ್ಗಿಕವಾಗಿ ಗತಿಸ್ತವೆ, ಸಂಭವಿಸ್ತವೆ. ಇದನ್ನೇ ನಾವು ನೈಸರ್ಗಿಕ ವಿಪತ್ತುಗಳು. ನೈಸರ್ಗಿಕ ಅಂತಕ್ಕ ಪದ ಇನ್ನೊಂದು, ಅದಕ್ಕೆ ಪದ ಏನಿದೆ ಸಮಾನಾರ್ಥಕವಾಗಿ? ಪ್ರಾಕೃತಿಕ, ಪ್ರಾಕೃತಿಕ, ಪ್ರಾಕೃತಿಕ ದತ್ತವಾಗಿ, ಪ್ರಕೃತಿ ದತ್ತವಾಗಿ. ಇದನ್ನೇ ನೈಸರ್ಗಿಕ. ನಿಸರ್ಗ, ಪ್ರಕೃತಿ. ಪ್ರಕೃತಿ ಅಂದ್ರೇನು? ಯಾರಾದ್ರೂ ಹೇಳ್ತೀರಾ? ಪ್ರಕೃತಿ, ನಿಸರ್ಗ ಅಂದ್ರೆ ನಮ್ಮ ಸುತ್ತಮುತ್ತಲು ವ್ಯಾಪಿಸಿರ್ತಕ್ಕಂತಹ ಪರಿಸರ ಏನಿದೆ, ಇದನ್ನೇ ನಾವು ನಿಸರ್ಗ, ಪ್ರಕೃತಿ ಅಂತ ಕರಿತೀವಿ. ನಮ್ಮ ಸುತ್ತಮುತ್ತ ಏನ್ ಕಾಣ್ತೀವಿ ನಾವು? ಎಲ್ಲಿಂದ ಕಣ್ಣಾಡಿಸಿದ್ರು ಸಹ ಮಣ್ಣು, ಗಾಳಿ, ಭೂಪ್ರದೇಶ, ಬೆಟ್ಟ ಗುಡ್ಡಗಳು, ನದಿಗಳು, ಖನಿಜಗಳು, ಹೌದಲ್ವೇ? ಇವೆಲ್ಲವೂ ನಮ್ಮ ಈ ಭಾಗದಲ್ಲಿ, ಭೂಮಿಯ ಮೇಲ್ಭಾಗದಲ್ಲಿ ಆವರಿಸಿವೆ. ಬಹಳಷ್ಟು ರಮಣೀಯವಾದಂತಹ ಪ್ರಕೃತಿ, ಪರಿಸರ ನಮ್ಮಲ್ಲಿ ಇದೆ, ಹೌದಲ್ವೇ? ಅದಕ್ಕೆ ಹೇಳೋದು ನೇಚರ್ ಈಸ್ ಗಾಡ್. ಪ್ರಕೃತಿಯೇ ದೇವರು, ಹೌದಲ್ವಾ? ಇಂದಿನ ನಮ್ಮ ಶಿಲಾಯುಗದಲ್ಲಿ ಕಾಲದಲ್ಲೆಲ್ಲ ಜನ ಪ್ರಕೃತಿಯನ್ನೇ ಆರಾಧಿಸ್ತಾರೆ. ವಾಯುದೇವ, ಅಗ್ನಿದೇವ, ವರುಣದೇವ, ಹೌದಲ್ಲ? ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇದು ನಮ್ಮ ಬದುಕಿಗೆ ಆಧಾರವಾಗಿದೆ. ಈ ಪ್ರಕೃತಿಯಿಂದಲೇ ನಾವು ಈ ಭೂಮಿಯ ಮೇಲೆ ನೆಲೆಸಿದ್ದೇವೆ ಅಂತಕ್ಕಂಥದ್ದು ಜನರ ಒಂದು ಭಾವನೆಯಾಗಿತ್ತು. ಹಾಗಾಗಿ ಪ್ರಕೃತಿಯನ್ನೇ ಅವರು ಆರಾಧಿಸಿಕೊಂಡು ಬರ್ತಾ ಇದ್ರು, ಹೌದಲ್ವೇ? ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಮಾನವನ ಅತಿಯಾದ ಆಸೆಗೆ ಈ ಪ್ರಕೃತಿ ಸಿಲುಕಿದೆ. ಈ ಪರಿಸರವನ್ನ ಮನುಷ್ಯ, ಇಲ್ಲಿರ್ತಕ್ಕಂಥ ಭೂ ಸಂಪನ್ಮೂಲಗಳಾಗ್ಬೋದು, ಖನಿಜಗಳಾಗ್ಬೋದು, ಇವೆಲ್ಲವನ್ನ ಅವನ ಅವಶ್ಯಕತೆ ಎಷ್ಟಿದೆಯೋ ಇಲ್ವೋ ಅದಕ್ಕೆ ಅತಿಯಾಗಿ ಮೀರಿ ಈ ಒಂದು ಸಂಪತ್ತನ್ನು ಅವನು ಬಳಸ್ಕೊಳ್ತಾ ಇದ್ದಾನೆ. ಹೀಗಾಗಿರೋದ್ರಿಂದ ಏನಾಗಿದೆ, ಕೆಲವೊಂದು ಸಾರಿ ಪ್ರಕೃತಿಯಲ್ಲಿ ಆಪತ್ತುಗಳು ತಲೆದೋರ್ತವೆ, ವಿಪತ್ತುಗಳು ತಲೆದೋರ್ತವೆ. ಭೂಮಿಯ ಮೇಲೆ ಅತಿಯಾದ ಒತ್ತಡವನ್ನು ಹಾಕೋದ್ರಿಂದ, ಹೆಚ್ಚು ಅಣೆಕಟ್ಟುಗಳನ್ನು ನಿರ್ಮಿಸೋದ್ರಿಂದ, ಡ್ಯಾಮ್ಗಳನ್ನು ಕಟ್ಟೋದ್ರಿಂದ, ಬಹುಮಹಡಿಗಳ ಕಟ್ಟಡಗಳನ್ನು ಕಟ್ಟೋದ್ರಿಂದ ಭೂಮಿಗೆ ಒತ್ತಡ ಆದಾಗ ಏನಾಗುತ್ತೆ? ಭೂಕಂಪನಗಳು ಉಂಟಾಗ್ತವೆ, ಹೌದಲ್ವಾ? ಇದು ಮಾನವನೇ ಮಾಡ್ಕೊಳ್ತಕ್ಕಂಥ ಒಂದು. ಕೆಲವೊಂದು ಸಾರಿ ಏನೋ ಜ್ವಾಲಾಮುಖಿಗಳು ಆಗ್ತಕ್ಕಂಥದ್ದು, ಮಾರುತಗಳು ಬೀಸ್ತಕ್ಕಂಥದ್ದು, ಪ್ರವಾಹಗಳು ಹರಿತಕ್ಕಂಥದ್ದು, ಇದು ಪ್ರಕೃತಿಯಲ್ಲಿ ಸಂಭವಿಸ್ತಕ್ಕಂಥದ್ದು. ಇದನ್ನೇನು ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಏನ್ ಮಾಡ್ಬೋದು? ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದ್ದಾದ್ರೆ ಇದರಿಂದ ಸ್ವಲ್ಪ ನಾವು
ಬಚಾವಾಗಬಹುದು, ಕ್ಷೇಮವಾಗಿ ಬದುಕೋದಕ್ಕೆ ಸಾಧ್ಯತೆ ಇದೆ. ಸರಿ, ಹೋಗಿ ಗೊತ್ತಾಯ್ತಲ್ವ ನಿಮ್ಗೆ? ಹೇಳ್ತಾರೆ ನೈಸರ್ಗಿಕ ವಿಪತ್ತುಗಳು ಎಂದರೇನು, ಭಾರತದಲ್ಲಿ ಸಂಭವಿಸುವ ನೈಸರ್ಗಿಕ ವಿಪತ್ತುಗಳು ಯಾವುವು ಹೇಳ್ತೀರಲ್ವೇ? ಒಂದಂತೂ ನೈಸರ್ಗಿಕ ವಿಪತ್ತುಗಳು ಅಂದ್ರೆ ಪ್ರಕೃತಿಯಲ್ಲಿ ಸಂಭವಿಸ್ತಕ್ಕಂತಹ ತೊಂದರೆಗಳು. ಪ್ರವಾಹ, ಭೂಕಂಪ, ನೋಡಿ ಏನೇನಾಗುತ್ತೆ, ಮಾರುತಗಳು ಬೀಸ್ತವೆ, ಮಾನ್ಸೂನ್, ರಭಸವಾದ ಗಾಳಿ, ಗಂಟೆಗೆ 100-120 ಕಿಲೋಮೀಟರ್ ವೇಗದಲ್ಲಿ ರಭಸವಾದ ಗಾಳಿ ಬೀಸುತ್ತೆ, ಪ್ರವಾಹಗಳು ಬರ್ತವೆ, ಭೂಕುಸಿತಗಳು ಆಗ್ತವೆ, ಸಮುದ್ರ ತೀರದ ಕೊರೆತ, ಕಡಲ ತೀರದ ಕೊರೆತ ಆಗ್ತಕ್ಕಂಥದ್ದು, ಭೂಕಂಪಗಳು, ಸುನಾಮಿ, ಹೌದಲ್ವಾ, ಸಮುದ್ರ ಕೊರೆತ, ಈ ರೀತಿಯ ನೈಸರ್ಗಿಕವಾದಂತಹ ವಿಪತ್ತುಗಳು ಸಂಭವಿಸ್ತವೆ. ಇವನ್ನೇ ಪ್ರಾಕೃತಿಕ ವಿಪತ್ತು ಅಥವಾ ನೈಸರ್ಗಿಕ ಆಪತ್ತು, ಆಕ್ಸಿಡೆಂಟಲ್ಸ್, ಅಪಘಾತಗಳು ಆಗ್ತಕ್ಕಂಥ ಆ ರೀತಿಯಲ್ಲಿ ಪರಿಸರದಲ್ಲಿ ಇದು ನಡೀತಾ ಹೋಗುತ್ತೆ. ಈಗ ಹಾಗಾದ್ರೆ ಈಗ ನಮಗೆ ಗೊತ್ತಾಯ್ತು, ನೈಸರ್ಗಿಕ ವಿಪತ್ತು ಅಂದ್ರೆ ಪ್ರಾಕೃತಿಕವಾಗಿ ಪ್ರಕೃತಿಯಲ್ಲಿ ಸಂಭವಿಸ್ತಕ್ಕಂತಹ ವಿಪತ್ತುಗಳು. ಕೆಲವು ಮಾನವ ನಿರ್ಮಿತ ವಿಪತ್ತುಗಳು ಸಹ ನಾವು ಪರಿಸರದಲ್ಲಿ ಕಾಣ್ತಾ ಹೋಗ್ತೀವಿ. ಯಾವ್ಯಾವ ರೀತಿಯ ವಿಪತ್ತುಗಳು ಸಂಭವಿಸ್ತವೆ ಅಂತ ನೋಡಿ ನಾವು ಈಗ ನೋಡಿದವ ಏನು, ಆವರ್ತ ಮಾರುತಗಳು, ಪ್ರವಾಹಗಳು, ಭೂಕುಸಿತಗಳು, ಸಮುದ್ರ ತೀರದ ಕೊರೆತ, ಭೂಕಂಪಗಳು, ಸುನಾಮಿ, ಕಡಲ ಕೊರೆತ. ಹಾಗಾದರೆ ಈಗ ನಾವು ಒಂದೊಂದಾಗಿ ವಿಷಯಗಳನ್ನ ತಿಳಿತಾ ಹೋಗೋಣ. ನಿಮ್ಗೆ ಇದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ನೈಸರ್ಗಿಕ ವಿಪತ್ತು ಎಂದರೇನು? ಪ್ರಕೃತಿಯಲ್ಲಿ ಸಂಭವಿಸುವ ಆಪತ್ತುಗಳು, ಅಡಚಣೆಗಳು, ಇದನ್ನೇ ನಾವು ನೈಸರ್ಗಿಕ ವಿಪತ್ತು ಎಂದು ಕರೆಯುತ್ತೇವೆ, ಹೌದಲ್ವೇ? ಎಸ್. ಹಾಗಾದ್ರೆ ಈಗ ಮೊದಲು ಮಾರುತಗಳು, ಆವರ್ತ ಮಾರುತಗಳು, ಚಕ್ರಾವರ್ತ ಮಾರುತಗಳು ಅಂತ ಕರೀತೀವಿ. ಮಾರುತ ಅಂದ್ರೆ ಏನು? ಇದಕ್ಕೆ ಇನ್ನೊಂದು ಪದ ಮಾನ್ಸೂನ್ ಅಂತಲೂ ಕರಿತೀವಿ. ಮಾರುತ, ಮಾರುತ, ಮಾರುತಿ, ಗಾಳಿ, ವಾಯು, ಹೌದಲ್ವೇ? ಎಸ್. ಗಾಳಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೇಗೆ ಬೀಸ್ತಾ ಹೋಗುತ್ತೆ? ಗಾಳಿಯ ಗುಣಗಳು ಏನಿದೆ? ಕಣ್ಣಿಗೆ ಕಾಣೋದಿಲ್ಲ, ಆಕಾರ ಇಲ್ಲ. ಒಂದು ಮುಖ್ಯವಾದ್ದು, ಕಡಿಮೆ ಒತ್ತಡದಿಂದ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಗಾಳಿ ಬೀಸುತ್ತೆ. ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಕಡೆ. ಸರ್, ಇದು ಹೇಗಾಗತ್ತೆ? ಈಗ ಯಾವುದೇ ಸೈಕ್ಲೋನ್ಗಳು, ಮಾರುತಗಳು ಸಂಭವಿಸೋದು ಸಮುದ್ರ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರ್ತವಲ್ಲ, ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಇಲ್ಲಿ ಅದರಲ್ಲೂ ಸಹ ಹೆಚ್ಚು ಮಾರುತಗಳು ಈ ಭಾರತದ ಪೂರ್ವ ಏನಿದೆ, ಪೂರ್ವ ಕರಾವಳಿ, ಅದರಲ್ಲೂ ಬಂಗಾಳಕೊಲ್ಲಿ, ಇಲ್ಲಿ ಹೆಚ್ಚು ಆವರ್ತ ಮಾರುತಗಳು ಕಂಡು ಬರ್ತವೆ. ಕಾರಣ ಏನು ಗೊತ್ತಿದೆ ಅಲ್ವಾ? ಯಾಕೆ ರೀತಿ ಆಗುತ್ತೆ? ಈ ಭಾರತದ ಪೂರ್ವ ಕರಾವಳಿ, ಬಂಗಾಳ ಕೊಲ್ಲಿ, ಹೌದಲ್ವೇ? ಇಲ್ಲಿ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ. ಇಲ್ಲೇನಾಗತ್ತಪ್ಪ ಅಂತಂದ್ರೆ, ಈಗ ನೋಡಿ, ಜೂನ್ ತಿಂಗಳ ಆರಂಭದಲ್ಲಿ ಮುಂಗಾರು ಆರಂಭವಾಗುತ್ತೆ, ಹೌದಲ್ವಾ? ಏನಾಗುತ್ತೆ ಮುಂಗಾರಲ್ಲಿ? ಅರಬ್ಬಿ ಸಮುದ್ರದಲ್ಲಿ ಹೇಳತಕ್ಕಂತಹ ಮಾರುತಗಳು ಹೆಚ್ಚು ಒತ್ತಡವನ್ನು ಒಳಗೊಂಡಿರ್ತವೆ. ಸಮುದ್ರದ ಮೇಲೆ ಆ ಗಾಳಿ ಬೀಸಬೇಕಾದ್ರೆ ಸಮುದ್ರದ ನೀರು ಕಾದ ಹಾವಿಯಾದಂತಹ ಬಾಷ್ಪೀಕರಣ ಏನಂತೀವಿ, ಅದನ್ನ ನೀರಿನ ಹಾವಿಯನ್ನ ಆ ಗಾಳಿ ಸಂಗ್ರಹಿಸಿಕೊಳ್ಳುತ್ತೆ. ಅದು ಈ ಭೂಭಾಗದ, ಇಲ್ಲಿ ಭೂಭಾಗದಲ್ಲಿ ಏನಾಗುತ್ತೆ, ಇಲ್ಲಿರ್ತಕ್ಕಂತಹ ಗಾಳಿ ಕಡಿಮೆ ಒತ್ತಡದ ಗಾಳಿ ಆಗುತ್ತೆ. ಇಲ್ಲಿ ನೀರಿನ ಹನಿಗಳು ಇರೋದ್ರಿಂದ ಇದು ಭಾರ ಇರುತ್ತೆ ಗಾಳಿ. ಇಲ್ಲಿ ಕಡಿಮೆ ಒತ್ತಡ ಆದಾಗ ಏನಾಗುತ್ತೆ ಅಂದ್ರೆ ಕಾದ ಗಾಳಿ, ವಾಯು ಮೇಲೆ ಇರುತ್ತೆ. ಬಹಳ ಸಣ್ಣದಾದ ಒಂದು ಉದಾಹರಣೆ ಕೊಡೋದಾದ್ರೆ, ನೀವು ಒಂದು ಪಾತ್ರೆಯಲ್ಲಿ ನೀರನ್ನೇ,
ಹೌದಲ್ವಾ? ಆ ಪಾತ್ರೆಯ ನೀರು ಆವಿ ಏನಾಗತ್ತೆ, ಕೆಳಭಾಗಕ್ಕೆ ಹೋಗೋದಿಲ್ಲ, ಮೇಲ್ಭಾಗಕ್ಕೆ ಇರುತ್ತೆ. ಯಾಕೆಂದ್ರೆ ಅದಕ್ಕೆ ಗಾಳಿ ಹಗುರ ಇರುತ್ತೆ, ಕಾದಂತಹ ಗಾಳಿ, ಅದಕ್ಕೆ ಕಡಿಮೆ ಒತ್ತಡ ಇರುತ್ತೆ. ಕೆಳಭಾಗದಿಂದ ಬೀಸುವ ಗಾಳಿ ಒತ್ತಡ ಜಾಸ್ತಿ ಇರೋದ್ರಿಂದ ಇದನ್ನ ಮೇಲೆ ತಳ್ಳುತ್ತದೆ. ಈ ಒಂದು ವೃತ್ತ ಏನಿದೆ, ಈ ಕಾರಣದಿಂದಾಗಿಯೇ ಮಾರುತಗಳು ಗಾಳಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದ ಕಡೆ ಚಲಿಸ್ತಾ ಇದೆ. ಈ ಒಂದು ನೀತಿ ಅನ್ವಯ ಈಗೇನಾಯ್ತು, ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಹೇಳತಕ್ಕಂತಹ ನೈಋತ್ಯ ಮಾನ್ಸೂನ್ ಅಂತ ಕರೆ. ಈ ಮಾರುತಗಳು ಭೂಪ್ರದೇಶದ ಕಡೆ ಬೀಸೋದ್ರಿಂದ ನೋಡಿ, ಈಗ 3-4 ದಿನದಿಂದ ಸತತವಾಗಿ ಮಳೆ ಸುರಿತೆ ಮಾನ್ಸೂನ್. ಇದಕ್ಕೆ ಕಾರಣ ಈ ಪ್ರದೇಶದಿಂದ ಬೀಸತಕ್ಕಂಥ ಮಾರುತಗಳು. ಇಲ್ಲಿ ಇರ್ತಕ್ಕಂತಹ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ಅಂತ ಏನ್ ಕರಿತೀವಿ, ಅವು ಏನ್ ಮಾಡ್ತವೆ, ಈ ಬೀಸುವ ಮಾರುತಗಳನ್ನ ತಡಿತವೆ. ಹಾಗೇನಾಗತ್ತೆ, ಆ ಪ್ರದೇಶದಲ್ಲಿ ಹೆಚ್ಚು ಮಳೆ ಸುರಿಯುತ್ತದೆ. ಇದನ್ನೇ ನಾವು ಮಲೆನಾಡು ಅಂತ ಕರಿತೀವಿ. ಇದು ಒಂದೊಂದು ಸಾರಿ ಏನಾಗತ್ತೆ ಅಂದ್ರೆ ಹೆಚ್ಚು ರಭಸವಾಗಿ ಬೀಸುತ್ತೆ. ಅತಿ ಹೆಚ್ಚು ಮಳೆ ಸುರಿಬಹುದು, ಇಲ್ಲ ಬಹಳ ಬಿರುಗಾಳಿ ಉಂಟಾಗಬಹುದು, ಸುಂಟರ ಗಾಳಿ ಆಗಬಹುದು. ಹೀಗಾಗೋದ್ರಿಂದ ಏನಾಗತ್ತೆ, ಒಂದು ನಾವಾಗಿ ತಿಳಿಸಿದಾಗೆ ಮಾರುತಗಳ ರಭಸವಾಗಿ ಬೀಸೋದ್ರಿಂದ ಪ್ರಕೃತಿಯಲ್ಲಿ ಅನಾಹುತಗಳು ಸಂಭವಿಸ್ತವೆ. ಗಿಡ ಮರಗಳು ನಾಶವಾಗಬಹುದು, ಕಟ್ಟಡಗಳು ನಾಶವಾಗಬಹುದು, ಅಲ್ವಾ? ಬೆಳೆದಿರ್ತಕ್ಕಂಥ ಬೆಳೆ ಫಸಲುಗಳಿಗೆ ನಾಶ ತೊಂದರೆ ಆಗಬಹುದು. ಹೆಚ್ಚು ಮಳೆ ಸುರಿದಾಗ ಪ್ರವಾಹದ ಪರಿಸ್ಥಿತಿಯು ಸಹ ಇಲ್ಲಿ ಉಂಟಾಗುವ ಸಾಧ್ಯತೆ ಇದೆ. ಪ್ರವಾಹ ಹೇಗೆ ಬರುತ್ತೆ ಅಂತ ಗೊತ್ತಿದೆ ಅಲ್ವಾ? ಅಂದ್ರೆ ನದಿಯ ನೀರು ಉಕ್ಕಿ ಹರಿತಕ್ಕಂಥ ಈಗೆಲ್ಲ ಆವರ್ತ ಮಾರುತಗಳು. ಮಾರುತ ಎಂದರೆ ಮಾನ್ಸೂನ್. ಇದು ಒಂದು ಅರಬ್ಬಿ ಭಾಷೆಯ ಪದ ಮಾರುತ ಅಂತ. ಇದೇನಾಯ್ತು, ಅರಬ್ಬಿ ಭಾಷೆಯ ಮೌಸಮ್ ಎಂಬ ಪದದಿಂದ ಬಂದಿದೆ. ಮೌಸಮ್ ಅರಬ್ಬಿ ಭಾಷೆ. ಮೌಸಮ್ ಎಂದರೆ ಮಾರುತ, ಮಾರುತ ಎಂದರೆ ಮಳೆ. ಈ ರೀತಿಯಲ್ಲಿ ಬಂದಿರ್ತಕ್ಕಂಥದ್ದು. ಹೀಗಾಗೋದ್ರಿಂದ ಎರಡನೇದೇನು, ಈಗ ಅವು ಮಾರುತಗಳಿಂದ ಆಗುವ ಪ್ರಾಕೃತಿಕ ವಿಕೋಪಗಳನ್ನು ಅನುಸರಿಸಿ ಅನಾಹುತಗಳೇನು ಅಂತಂದ್ರೆ ಹೇಳಿದ್ರು. ಬೆಳೆ ನಾಶವಾಗುತ್ತೆ, ರಸ್ತೆಗಳು ನಾಶ ಆಗ್ತವೆ, ಕಟ್ಟಡಗಳು ನಾಶ ಆಗುತ್ತವೆ. ಈ ರೀತಿಯ ಅನೇಕ ವಿಪತ್ತುಗಳು, ಬೆಳೆಗೆ ತೊಂದರೆ ಆಗುತ್ತೆ, ಎಲ್ಲ ಆಗುತ್ತೆ. ನಂತರದ್ದು ಪ್ರವಾಹ. ಏನದು ಪ್ರವಾಹ ಎಂದರೇನು? ಪ್ರವಾಹ ನೋಡಿ, ನೀರು ನಮಗೆ ಬಹಳ ಮುಖ್ಯ, ಆದರೆ ಅದು ಹೇಗಿರಬೇಕು, ನಮ್ಮ ಬಳಕೆಗೆ ಎಷ್ಟಿದೆಯೋ ಅಷ್ಟು ರೀತಿಯಲ್ಲಿ ಮಿತವಾಗಿದ್ದರೆ ಸರಿ. ನದಿ ಏನಿದೆ ಅದು ಅದರ ಲೆವೆಲ್ನಲ್ಲಿ ಹರಿತಾ ಇದ್ರೆ ಮಾತ್ರ, ಮಟ್ಟದಲ್ಲಿ ಹರಿತಾ ಇದ್ರೆ ಮಾತ್ರ ಒಳ್ಳೆಯದು. ಆದರೆ ಆ ನದಿಯ ಮಟ್ಟ ಜಾಸ್ತಿ 4 ಪಟ್ಟು 5 ಪಟ್ಟು ಹೆಚ್ಚಾದಾಗ ಏನಾಗುತ್ತೆ, ನದಿಯ ನೀರು ಹೊರಭಾಗಕ್ಕೆ ಬರುತ್ತೆ. ಅದು ಬಹಳ ಪ್ರಮಾಣದಲ್ಲಿ, ಹೇಗೆ ಅಂತಂದ್ರೆ ಕೊಚ್ಚಿ ಹೋಗುವ ರೀತಿ ಭೂ ಪ್ರದೇಶವನ್ನು ಕೊಚ್ಚಿ ಹೋಗುತ್ತೆ, ರಸ್ತೆಗಳು ಹಾಳಾಗ್ತವೆ, ಕಟ್ಟಡಗಳು ಹಾಳಾಗ್ತವೆ. ಯಾವುದೇ ಪ್ರಕೃತಿ ವಿಕೋಪಗಳು ಸಂಭವಿಸಿತು ಅಂತಂದ್ರೆ ಅದು ಮನುಕುಲಕ್ಕೆ ನಾಶವನ್ನ ಉಂಟು ಮಾಡುತ್ತವೆ. ಹೌದಲ್ವೇ? ಪ್ರವಾಹ ಎಂದರೇನು? ಒಂದು ಅದಕ್ಕೆ ಹೇಳ್ತಾರೆ, ಪ್ರವಾಹ ಎಂದರೇನು? ನದಿಯ ನೀರು ತನ್ನ ಮಟ್ಟವನ್ನ ಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹೊರಬರತಕ್ಕಂಥದ್ದು. ಇದನ್ನೇ ನಾವು ಪ್ರವಾಹ ಎಂದು ಕರೆಯುತ್ತೇವೆ. ಪ್ರವಾಸ ಅಲ್ಲ, ಅದಲ್ಲ, ಪ್ರವಾಹ. ಫ್ಲಡ್ಸ್ ಅಂತ, ಫ್ಲಡ್ಸ್ ನೋಡಿ, ಮಳೆಗಾಲದಲ್ಲಿ ಬಹಳಷ್ಟು ಪ್ರವಾಹಗಳಾಗ್ತವೆ. ಎಲ್ಲ ಅಣೆಕಟ್ಟೆಗಳು ತುಂಬಿಡುತ್ತೆ. ಅಣೆಕಟ್ಟೆಗಳಿಂದ ನೀರನ್ನು ಮತ್ತೆ ನದಿಗೆ ಬಿಟ್ಟುಬಿಟ್ರು ಅಂದ್ರೆ ಮಿತಿಮೀರಿ ನಮ್ಮಲ್ಲಿ ಅನೇಕ ಕೃಷ್ಣ, ಕಾವೇರಿ, ತುಂಗಭದ್ರಾ ಇರುವಂತ ನದಿಗಳು ಪ್ರವಾಹವನ್ನ, ಅದರಲ್ಲೂ ಸಹ ಕೃಷ್ಣಾ ನದಿ ಆಲಮಟ್ಟಿ ಏನಿದೆ ದೊಡ್ಡ ಪ್ರಮಾಣದ ಪ್ರವಾಹ ಉಂಟಾಗ್ತದೆ. ಏನಾಗುತ್ತೆ ಪ್ರವಾಹಗಳಿಂದ? ಏನಾಗುತ್ತೆ, ಅನಾಹುತಗಳು ಸಂಭವಿಸ್ತವೆ. ಕಟ್ಟಡ ನಾಶ, ಕೃಷಿ ಹಾಳಾಗುತ್ತೆ, ಹೌದಾ? ಅನೇಕ ರೀತಿಯ ವಿಪತ್ತುಗಳಾಗ್ತದೆ. ವಿಪತ್ತು ತೊಂದರೆ ಅಕ್ಷರ. ಎಸ್, ನಂತರದ್ದು ಪ್ರವಾಹದ ನಂತರ ಬಂದಿರತಕ್ಕಂಥದ್ದನ್ನೇ ನಾವು ಸಮುದ್ರ ತೀರದ. ಸಮುದ್ರ ತಮಗೆ ಗೊತ್ತಿದೆ, ಹೇಳಿ
ಅಲ್ವಾ? 3 ಸಮುದ್ರಗಳು ಭಾರತ ಪರ್ಯಾಯ ದ್ವೀಪ, ಹೌದಲ್ವಾ? ಎಸ್, ಓಕೆ. ಇದು ಏನಾಗತ್ತೆ ಇಲ್ಲಿ ಸಮುದ್ರಗಳು, ಈ ಮಾರುತಗಳು ಏನು ಉಂಟಾಗ್ತವೆ ಇಲ್ಲಿ, ಆಗ ಮಾರುತಗಳು ಸಮುದ್ರ ಭಾಗದಲ್ಲಿ ಉಂಟಾದಾಗ ಇದನ್ನು ನಾವು ಸೈಕ್ಲೋನ್ ಅಂತ. ಹಾಗೇನಾಗತ್ತೆ, ಸಮುದ್ರದಲ್ಲಿ ದೊಡ್ಡ ಪ್ರಮಾಣದ ಅಲೆಗಳು 10 ಅಡಿ, 20, 30, 40, 50 ಅಡಿಗಳ ಎತ್ತರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮುದ್ರದಲ್ಲಿ ಅಲೆಗಳು ಉಂಟಾಗ್ತವೆ. ಗೊತ್ತಾಗ್ತಿದ್ಯಾ? ಹೀಗಾದಾಗ ಏನಾಗುತ್ತೆ, ಸಮುದ್ರದ ಅಲೆಗಳು ರಭಸವಾಗಿ ಸಮುದ್ರದ ಅಲೆಗಳು ರಭಸವಾಗಿ ಕಡಲ ತೀರಕ್ಕೆ ಅಪ್ಪಳಿಸ್ತವೆ. ಅಂದರೆ ಅಂತ ಹೇಳೋದು ಹೌದಲ್ವೇ? ಸಮುದ್ರದ ತೀರಕ್ಕೆ ರಭಸವಾಗಿ ಇವು ಆವರಿಸ್ತವೆ. ಹಾಗಾಗಿ ಇದನ್ನೇ ನಾವು ಕಡಲ ಕೊರೆತ ಅಂತ ಕರಿತೀವಿ. ಏನಂತ ಕರಿತೀವಿ? ಕಡಲ ಕೊರೆತ. ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತೇನೆ, ಸಮುದ್ರ ತೀರದ ಸವೆತ ಎಂದರೇನು ಅಥವಾ ಕಡಲ ಕೊರೆತ ಎಂದರೇನು? ಸಮುದ್ರ ತೀರದ ಸವೆತ ಅಥವಾ ಕಡಲ ಕೊರೆತ ಎಂದರೇನು? ಸಮುದ್ರದ ಅಲೆಗಳು ರಭಸವಾಗಿ ಅಪ್ಪಳಿಸುತ್ತವೆ. ಎಲ್ಲಿಗೆ ಅಪ್ಪಳಿಸ್ತವೆ? ತೀರಕ್ಕೆ. ತೀರ ಅಂದರೆ ದಡ. ಇದು ನಿರಂತರವಾಗಿ 24 ಗಂಟೆಗಳ ಕಾಲ, ಹಗಲು ರಾತ್ರಿ ಇದು ನಿರಂತರವಾಗಿ ಈ ಒಂದು ಕ್ರಿಯೆ ನಡೀತಾ ಹೋಗುತ್ತೆ. ಹೀಗಾಗೋದ್ರಿಂದ ಏನಾಗತ್ತೆ ಅಂದರೆ, ಸಮುದ್ರದ ತೀರದಲ್ಲಿ ಕಡಲಲ್ಲಿರ್ತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಇವು ಮರಳು ದಿಣ್ಣೆ ಕೊರಿತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ಆಳ ಉಂಟಾಗತ್ತೆ, ಸಮುದ್ರದ ನೀರು ಹೊರಬರುತ್ತೆ. ದಡವನ್ನು ಕೊರೆಯೋದೇನಿದೆ ಇದನ್ನೇ ನಾವು ಕಡಲ ಕೊರೆತ ಎನ್ನುತ್ತೇವೆ. ಸಮುದ್ರದ ತೀರವು, ಸಮುದ್ರದ ಅಲೆಗಳು ನಿರಂತರವಾಗಿ ತೀರವನ್ನು ಸವೆಸುವುದರಿಂದ ಉಂಟಾಗುವ ಕ್ರಿಯೆಯನ್ನೇ ಕಡಲ ಕೊರೆತ ಎಂದು ಕರೆಯುತ್ತೇವೆ. ಈ ಕಡಲ ಕೊರೆತವನ್ನು ಇದು ಸಹ ಏನಾಗುತ್ತೆ ಅಂದರೆ, ಇದು ಸಾಕಷ್ಟು ಜನರಿಗೆ ಅನಾಹುತವನ್ನು ಉಂಟು ಮಾಡುತ್ತದೆ. ಏನಾಗತ್ತೆ ಇದರಿಂದ ಪರಿಣಾಮ? ಕಡಲ ಕೊರೆತದ ಪರಿಣಾಮಗಳು ಏನು ಪರಿಣಾಮ ಉಂಟಾಗತ್ತೆ? ಕಡಲ ಕೊರೆತ ಆಗೋದ್ರಿಂದ ಏನಾಗತ್ತೆ? ಜನರು ಸಂಕಷ್ಟಕ್ಕೆ ಅಂದರೆ ತೀರ ಪ್ರದೇಶದಲ್ಲಿರ್ತಕ್ಕಂಥ ಜನರು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾರೆ. ಏನಾಗುತ್ತೆ? ಸಮುದ್ರ ಕೊರೆತ ಒಂದು ನೈಸರ್ಗಿಕ ವಿಪತ್ತು. ಕರಾವಳಿ ಪ್ರದೇಶದ ಕಟ್ಟಡಗಳು, ಮರಗಳು ಕೊಚ್ಚಿ ಹೋಗುತ್ತವೆ. ರಸ್ತೆ, ರೈಲು ಮಾರ್ಗಗಳು ಧಕ್ಕೆ ಉಂಟಾಗುತ್ತದೆ. ಈಗ ನೋಡಿ, 3-4 ದಿನಗಳಿಂದ ಮಳೆ ಸುರಿದಿದ್ದರಿಂದ ಈ ಕರಾವಳಿ ಪ್ರದೇಶದಲ್ಲಿದ್ದಂತಹ ಕೊಂಕಣ ರೈಲು ಮಾರ್ಗ, ಸುರಂಗಗಳು ಅವೆಲ್ಲ ಮಣ್ಣು ಕುಸಿತ ಆಗಿದೆ. ರೈಲು ಗಾಡಿಗಳನ್ನು ಓಡಿಸೋದಕ್ಕೆಲ್ಲ ಈಗ ತೊಂದರೆ ಆಗಿದೆ, ಹೌದಲ್ವೇ? ಹೀಗೆ ಆಗೋದ್ರಿಂದ ಈ ರೀತಿಯ ವಿಪತ್ತುಗಳು ಸಂಭವಿಸ್ತವೆ. ಅಲ್ಲಿಗೆ ನಾವು ಯಾವ್ಯಾವ ವಿಪತ್ತುಗಳನ್ನು ನೋಡಿದಾಗ ಆಯ್ತು? ಈಗ ಒಂದು ಆವರ್ತ ಮಾರುತಗಳು, ಪ್ರವಾಹಗಳು, ಹೌದಲ್ವೇ? ಹಾಗೆ ಸಮುದ್ರ ತೀರದ ಸವೆತ. ನಂತರದ ಇಂತಹದೇ ಒಂದು ವಿಪತ್ತು ಅಂದರೆ ಅತಿ ಹೆಚ್ಚು ಮಳೆ ಸುರಿಯೋದ್ರಿಂದ, ಅದರಲ್ಲೂ ಕರಾವಳಿ ಭಾಗಗಳಲ್ಲಿ ಸಂಭವಿಸ್ತಕ್ಕಂತಹ ಭೂಭಾಗದ ಕುಸಿತಗಳು. ಇದನ್ನು ನಾವು ಭೂಕುಸಿತಗಳು ಅಂತ ಕರಿತೀವಿ. ಏನಾಗತ್ತಲ್ಲಿ? ಇದ್ದಕ್ಕಿದ್ದ ಹಾಗೆ ಭೂಪ್ರದೇಶಗಳು ಕುಸಿತಾ ಹೋಗ್ತವೆ. ಹೇಗಾಗುತ್ತೆ ಅಂದರೆ, ಮಣ್ಣಿನ ದಿಬ್ಬಗಳು, ಈಗ ನಮ್ಮಲ್ಲಿ ನಾವು ಪಶ್ಚಿಮ ಘಟ್ಟಗಳು, ಗುಡ್ಡಗಳು, ಬೆಟ್ಟಗಳು, ಇಲ್ಲೇನಾಗತ್ತೆ ಅಂತಂದ್ರೆ ಈ ಪಶ್ಚಿಮ ಘಟ್ಟಗಳು, ಈ ದಕ್ಕನ್ ಪ್ರಸ್ಥಭೂಮಿ ಏನಿದೆ, ಯಾವುದೋ ಒಂದು ಕಾಲದ ಅರಣ್ಯಗಳು, ಗೊಂಡ್ವಾನ ಯುಗಕ್ಕೆ ಸೇರಿದ ಅರಣ್ಯಗಳು ಭೂಗರ್ಭದಲ್ಲಿ ಸೇರಿ ಶಿಲಾಪಾತ ಹೊರಬಂದು ಈ ರೀತಿಯ ಗಟ್ಟಿಯಾದ ಶಿಲಾಗೋಳ ಈ ಪ್ರದೇಶದಲ್ಲಾಗಿದೆ. ಹಾಗಾಗಿ ನಾವು ಇಲ್ಲಿ ಈ ಕಲ್ಲು ಮಿಶ್ರಿತ ಮಣ್ಣಿರೋದ್ರಿಂದ ಭೂಕುಸಿತ ಇಲ್ಲಿ ಕಡಿಮೆ, ಮಧ್ಯ ಭಾಗದಲ್ಲಿ, ಭಾರತದ ದಕ್ಷಿಣದ ಭಾಗ.
ಆದರೆ ಕರಾವಳಿ ಕಡೆ ಹೋದಾಗೆ ಈ ಮಣ್ಣಿನ ಗುಡ್ಡಗಳು ಏನು, ಆ ಮಣ್ಣಿನ ಗುಡ್ಡಗಳು ನಿರಂತರವಾದ ಮಳೆಗೆ ಸಿಲುಕಿ, ನಿರಂತರವಾದ ಮಳೆಗೆ ಸಿಲುಕಿ ಆ ಮಣ್ಣು ನೆನಿತಾ ಹೋಗುತ್ತೆ. ಹಾಗೆ ಆ ಮಣ್ಣು ಮೆದುವಾಗ್ತಾ ಹೋಗುತ್ತೆ. ಹಾಗೆ ಮೆದುವಾದ ಹಾಗೆ ಸ್ಮೂತ್ ಆಗ ಮೆದುವಾದ ಹಾಗೆ ಏನಾಗುತ್ತೆ ಅಂದ್ರೆ ಮಣ್ಣು, ಆ ಗುಡ್ಡಗಳು ಒಂದೊಂದು ಗುಡ್ಡವೇ ಕೆಳಭಾಗಕ್ಕೆ, ಭೂಮಿಯ ಕೆಳಭಾಗಕ್ಕೆ ಬಂದು ಬಿಡ್ತವೆ. ಎತ್ತರವಾದ ಬೆಟ್ಟ ಗುಡ್ಡಗಳು, ಬಂಡೆಗಳು ಅವೇನಿರ್ತಾರೆ ಮಣ್ಣು ಕುಸಿಯೋದ್ರಿಂದ ಅವೆಲ್ಲ ಕೆಳಭಾಗಕ್ಕೆ ಬರ್ತವೆ. ಆದರೂ ಸಹ ಈ ಭೂಭಾಗದ ಕೆಳಭಾಗದಲ್ಲಿರ್ತಕ್ಕಂಥ ಜನರಿಗೆ ಏನಾಗುತ್ತೆ, ಅದು ತೊಂದರೆಯನ್ನ ಉಂಟು ಮಾಡುತ್ತೆ. ಎಷ್ಟೋ ಕುಟುಂಬಗಳು ಕುಸಿತದ ಆ ಮಣ್ಣಿನ ಒಳಭಾಗಕ್ಕೆ ಸಿಲುಕಿ ಸಾವು ನೋವುಗಳು ಉಂಟಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಪ್ರವಾಹ ಬಂದ್ರಾಗಲೂ ಸಹ ಜನ ದನಗಳು, ಜಾನುವಾರುಗಳು ಕೊಚ್ಚಿ ಹೋಗ್ತಕ್ಕಂಥದ್ದು. ನೀವು ಈ ಮಳೆಗಾಲ ಅತಿ ಹೆಚ್ಚು ಮಳೆ ಬಂದ ಸಂದರ್ಭದಲ್ಲಿ ವಾರ್ತೆಗಳನ್ನ, ನ್ಯೂಸನ್ನು ನೋಡಿದಾಗ, ಟಿವಿಗಳನ್ನ ಗಮನಿಸಿದ್ರೆ ಎಷ್ಟು ಪ್ರಮಾಣದಲ್ಲಿ ನದಿಯ ನೀರು ತನ್ನ ಮಿತಿಯನ್ನ ಮೀರಿ ಹರಿತಾ ಇದೆ ಅಂತ ಗೊತ್ತಾಗುತ್ತೆ. ಎಂತಹ ಇದನ್ನು ಸಹ ಅದು ಕೊಚ್ಚಿ ಹೋಗುತ್ತದೆ, ಪ್ರವಾಹ ಉಂಟು ಮಾಡುತ್ತದೆ. ಹೌದಲ್ವೇ? ಓಕೆ, ಮಾರುತಗಳಿಂದ ಪ್ರಕೃತಿ ಕೋಪ ಆಗುತ್ತೆ, ಪ್ರವಾಹಗಳು ಉಂಟಾಗೋದ್ರಿಂದ ಪ್ರಕೃತಿ ವಿಕೋಪ ಆಗುತ್ತೆ, ಭೂಕುಸಿತಗಳು. ಕೇಳಬಹುದು ನಿಮಗೆ ಏನಂತ? ನೈಸರ್ಗಿಕ ವಿಪತ್ತು ಎಂದರೇನೋ, ಪ್ರವಾಹ ಎಂದರೇನೋ, ಏನು ಮುಂದೆ ನದಿಯ ನೀರು ಉಕ್ಕಿ ಹೊರಭಾಗಕ್ಕೆ ಹರಿಯುವುದನ್ನೇ ಪ್ರವಾಹ ಎಂದು ಕರೆಯುತ್ತೇವೆ. ಕಡಲ ಕೊರೆತ ಎಂದರೆ ಸಮುದ್ರದ ಅಲೆಗಳು ನಿರಂತರವಾಗಿ ದಡಕ್ಕೆ, ಸಮುದ್ರದ ತೀರಕ್ಕೆ ಬಂದು ಅಪ್ಪಳಿಸಿ ಈ ದಡಭಾಗವನ್ನು ಕೊರೆಯುವುದು, ತಗ್ಗನ್ನ ಮಾಡುವುದು. ಇದು ಕಡಲ ಕೊರೆತ. ಭೂ ಕುಸಿತ, ಭೂಮಿ ಕುಸಿಯುವುದು, ಬಿರುಕು ಬಿಡುವುದು, ಇದೇ ಭೂ ಕುಸಿತ ಎಂದು ಕರೆಯುತ್ತೇವೆ. ಇವೆಲ್ಲವೂ ಸಹ ನಮ್ಮ ಸುತ್ತಮುತ್ತ ಪ್ರಕೃತಿಯಲ್ಲಿ ಸಂಭವಿಸತಕ್ಕಂತಹ ನೈಸರ್ಗಿಕ ವಿಪತ್ತುಗಳು ಆಗಿವೆ, ಆಪತ್ತುಗಳು ಆಗಿವೆ. ಕೆಲವೊಂದು ಆಪತ್ತುಗಳನ್ನ ಮನುಷ್ಯನೇ ಸೃಷ್ಟಿ ಮಾಡ್ತಾರೆ. ಈಗ ಪ್ರವಾಹಗಳು ಆಗೋದಕ್ಕೆ ಒಂದು ಕಾರಣ, ಮಾನವನು ಒಂದು ರೀತಿಯಲ್ಲಿ ಕಾರಣನಾಗ್ತಾನೆ. ಮಾನವನು ಒಂದು ರೀತಿಯಲ್ಲಿ ಕಾರಣನಾಗ್ತಾನೆ. ಹೇಗೆ? ಈಗ ಪ್ರವಾಹ ಏನಾಗುತ್ತೆ, ನದಿ ಬಹಳಷ್ಟು ಇದರ ದಿನಗಳ ವರ್ಷಗಳಿಂದ ನಿರಂತರವಾಗಿ ತನ್ನ ಒಂದು ಜಾಗದಲ್ಲಿ ಅದು ಹರಿತಾ ಇದೆ. ಆದರೆ ಮನುಷ್ಯ ಏನ್ ಮಾಡ್ತಾನೆ, ತನ್ನ ದುರಾಸೆಗಾಗಿ ಮಿತಿ ಮೀರಿದ ಕೃಷಿಯನ್ನ ನದಿ ಬಯಲುಗಳಲ್ಲಿ ಮಾಡತಕ್ಕಂಥದ್ದು, ನದಿ ಬಯಲಿನ ಪ್ರದೇಶವನ್ನ, ನದಿಯನ್ನ ಒತ್ತುವರಿ ಮಾಡತಕ್ಕಂಥದ್ದು, ಅದನ್ನು ಆಕ್ರಮಿಸಿಕೊಳ್ತಕ್ಕಂಥದ್ದು, ನದಿ ಬಯಲುಗಳಲ್ಲೇ, ತೀರಗಳಲ್ಲೇ ಕಟ್ಟಡಗಳನ್ನ ಕಟ್ಟತಕ್ಕಂಥದ್ದು. ಹೀಗಾದಾಗ ಏನಾಗುತ್ತೆ, ಈ ರೀತಿಯಲ್ಲಾದಂತಹ ಸಂದರ್ಭದಲ್ಲಿ ನದಿಯ ನೀರು ಸರಾಗವಾಗಿ ಹರಿಯೋದಕ್ಕೆ, ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ತಡೆಯಾಗತ್ತೆ. ಹಾಗೆ ತಡೆ ಆದಾಗ ಏನಾಗುತ್ತೆ, ಆ ನೀರು ಹೊರಭಾಗಕ್ಕೆ, ಭೂಪ್ರದೇಶದ ಕಡೆ ನುಗ್ಗತ್ತೆ. ಈಗ ಹೊರಭಾಗ ನುಗ್ಗದೇನೆ ನಾವು ಪ್ರವಾಹ ಎಂದು ಕರೆಯುತ್ತೇವೆ. ಇದನ್ನ ಮನುಷ್ಯ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದೆ ಆದ್ರೆ ಈ ಪ್ರವಾಹಗಳನ್ನ ಖಂಡಿತವಾಗಿಯೂ ತಡೆಯಬಹುದು. ಅಲ್ಲಲ್ಲಿ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸ್ತಕ್ಕಂಥದ್ದು, ನದಿ ಸರಾಗವಾಗಿ ಹೋಗದ ಹಾಗೆ ಒಡ್ಡುಗಳನ್ನು ಹಾಕ್ತಕ್ಕಂಥದ್ದು, ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಿಸ್ತಕ್ಕಂಥದ್ದು, ಹಾಗೆ ನದಿ ದಡಗಳಲ್ಲಿ ಗಿಡ ಮರಗಳನ್ನ ಬೆಳೆಸ್ತಕ್ಕಂಥದ್ದು, ಕಾಂಟೂರ್ ಮಾದರಿಯ ಕೃಷಿ ಪದ್ಧತಿಗಳನ್ನು ಅನುಸರಿಸುವುದು. ಇವೆಲ್ಲ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಈ ಪ್ರವಾಹವನ್ನ ನಾವು ತಡೆಯೋದಕ್ಕೆ ಸಾಧ್ಯತೆ ಇದೆ. ಹೌದಲ್ವೇ? ಕಡಲ ಕೊರೆತ ಅದು ನೈಸರ್ಗಿಕವಾಗಿ ಉಂಟಾಗ್ತಕ್ಕಂಥದ್ದು. ಇದನ್ನೇ ತಡಿಬಹುದು. ಸಮುದ್ರದ ತೀರದುದ್ದಕ್ಕೂ, ಕಡಲ ತೀರದುದ್ದಕ್ಕೂ ತಡೆಗೋಡೆಗಳನ್ನು ನಿರ್ಮಿಸುವುದು, ದೊಡ್ಡ ದೊಡ್ಡದ ಬಂಡೆಗಳು, ಕಲ್ಲಿನ ಗೋಡೆಗಳು, ಆಗ ಅದಕ್ಕೆ ನೀರು ಬಂದು ಅಪ್ಪಳಿಸಿ ಮತ್ತೆ ವಾಪಸ್ ಹಾಗೆ ಹೋಗುವ ಸಮುದ್ರ ತೀರವನ್ನು ಕೊರೆಯದ ಹಾಗೆ ನಾವು ಮುನ್ನೆಚ್ಚರಿಕೆಯನ್ನ ವಹಿಸೋದಕ್ಕೆ ಸಾಧ್ಯತೆ ಇದೆ. ನಂತರದು ಮತ್ತೊಂದು ಕೋಪ ಅಂದ್ರೆ ಅದು ಭೂಮಿ ಕಂಪಿಸುವುದು.
ಭೂಕಂಪಗಳು, ಭೂಮಿಯ ಕಂಪನ, ಭೂಮಿ ಅಲೆಗಾಡುವುದು. ಭೂಮಿ ಅಲೆಗಾಡಿಕೆ ಅಂದ್ರೆ ನಮ್ಗೆ ಹೇಗೆ ಗೊತ್ತಾಗತ್ತೆ? ಇದನ್ನು ಯಾವ ಇದರಿಂದ ಅಳತೆ ಮಾಡ್ತಾರೆ? ರಿಕ್ಟರ್ ಎಂಬತಕ್ಕಂಥ ಮಾಪಕದಲ್ಲಿ ಇದನ್ನು ಅಳಿತಾರೆ. ಇದು ಎಷ್ಟು ಪ್ರಮಾಣದಲ್ಲಿ ಭೂಮಿ ಅಲುಗಾಡಿದೆ, ಸುಮಾರು 1, 2 ಅದಿದ್ರಷ್ಟು ನಮಗೆ ಅದು ಗೊತ್ತಾಗುತ್ತೆ. ರಿಕ್ಟರ್ ಮಾಪಕ ಪಾಯಿಂಟ್ 4, 5 ಪ್ರಮಾಣದಲ್ಲಿ ಏನಾದ್ರು ಇತ್ತು ಅಂದ್ರೆ ಅದು ದೊಡ್ಡ ಪ್ರಮಾಣದ ಅನಾಹುತವನ್ನ ಉಂಟು ಮಾಡುತ್ತೆ. ಗುಜರಾತ್ನಲ್ಲಿ ಭೂಕಂಪ ಇದೆ, ಉತ್ತರ ಪ್ರದೇಶದ ಈ ನದಿ ಬಯಲೇನಿದೆ ಅದು ಅಲ್ಲಿ ಭೂಕಂಪದ ವಲಯ ಇದೆ. ಭೂಕಂಪ ಎಂದರೇನು? ಅನೇಕ ಸಂದರ್ಭಗಳಲ್ಲಿ ಭೂಮಿ ಅಲುಗಾಡುವುದು, ಕಂಪಿಸುವುದು, ಇದನ್ನೇ ಭೂಕಂಪ ಎಂದು ಕರೆಯುತ್ತೇವೆ. ಭೂಮಿ ಕಂಪಿಸುವುದೇ ಭೂಕಂಪ. ಇದನ್ನು ನಾವು ಅರ್ತ್ ಕ್ವೇಕ್ ಅಂತ ಕರಿತೀವಿ. ಅರ್ತ್ ಕ್ವೇಕ್ ಯಾಕೆ ಹೀಗಾಗತ್ತೆ? ಇದು ಮಾನವ ನಿರ್ಮಿತ ಸ್ವಯಂ ಕೃತ ಅಪರಾಧ. ಏನಾಗತ್ತೆ? ಮನುಷ್ಯ ಏನ್ ಮಾಡ್ತಾನೆ? ತನ್ನ ಅತಿಯಾದ ಆರ್ಥಿಕತೆಯನ್ನ ವೃದ್ಧಿಸಿಕೊಳ್ಳೋದಕ್ಕಾಗಿ ಏನ್ ಮಾಡಿಬಿಡ್ತಾನಪ್ಪ ಅಂತಂದ್ರೆ ಈ ಭೂಮಿಯ ಮೇಲೆ ಹೆಚ್ಚು ಹೆಚ್ಚು ಒತ್ತಡವನ್ನ ಉಂಟು ಮಾಡ್ತಾನೆ. ದೊಡ್ಡ ದೊಡ್ಡ ಅಳತೆ ಮೀರಿ ಕಟ್ಟಡಗಳನ್ನ ಕಟ್ತಕ್ಕಂಥದ್ದು, ಬಹುಮಹಡಿ ಕಟ್ಟಡಗಳನ್ನ ಮಾಡ್ತಕ್ಕಂಥದ್ದು, ಹೆಚ್ಚಿನ ಪ್ರಮಾಣದ ಅಣೆಕಟ್ಟುಗಳನ್ನು ನದಿಗೆ ಹಾಕಿ ದೊಡ್ಡ ಪ್ರಮಾಣದ ನೀರನ್ನ ನಿಲ್ಲಿಸ್ತಕ್ಕಂಥದ್ದು. ಹೀಗಾದಾಗ ಏನಾಗುತ್ತೆ ಅಂದ್ರೆ ಭೂಮಿಯ ಒಂದು ಭಾಗದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಭಾರ ಜಾಸ್ತಿ ಆದಾಗ ಭೂಮಿ ಎಲ್ಲಾದರೂ ಸಡಿಲಿಕೆ ಆಯ್ತು ಅಂತಂದ್ರೆ ಆ ಭೂಮಿಯ ಒಳಭಾಗದಲ್ಲಿ ಅದು ಒತ್ತಡ ಇದಾಗೋದ್ರಿಂದ ಅಲ್ಲಿ ಬಿರುಕು ಉಂಟಾಗುತ್ತೆ. ಆ ಬಿರುಕಾದಾಗ ಭೂಮಿ ಅಲುಗಾಡುತ್ತೆ. ಇದನ್ನೇ ಭೂಕಂಪ, ಭೂಮಿ ನಡುಗುವಿಕೆ, ಇದನ್ನೇ ಭೂಕಂಪ ಅಂತ ಕರಿತೀವಿ. ಭೂಕಂಪದ ಪರಿಣಾಮ ಏನು? ಏನು ಪರಿಣಾಮಗಳಾಗತ್ತೆ ಭೂಕಂಪ ಆಗೋದ್ರಿಂದ ಅಂದ್ರೆ ಇದು ಬಹಳ ಪ್ರಮಾಣದ ನಾಶ ಉಂಟು. ಭೂಮಿ ಅಲೆಗಾಡಿ ಕೊಡ್ತು ಅಂತಂದ್ರೆ ಕಟ್ಟಡಗಳು ನಾಶವಾಗ್ತವೆ, ಎಲ್ಲ ಕಟ್ಟಡಗಳು ಬೀಳ್ತವೆ, ರಸ್ತೆಗಳು ಬೆರಕು ಬೀಳ್ತವೆ, ರೈಲು ಮಾರ್ಗಗಳು ನಾಶವಾಗ್ತವೆ, ವಿಮಾನ ನಿಲ್ದಾಣಗಳು, ಏರ್ಪೋರ್ಟ್ಗಳು ಹಾಳಾಗೋಗ್ತವೆ. ಎಲ್ಲ ಸರ್ವನಾಶ ಈ ಭೂಕಂಪದಿಂದ ಸಂಭವಿಸುತ್ತದೆ. ಅದೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ಏನ್ ಮಾಡಬೇಕು? ಮುನ್ನೆಚ್ಚರಿಕೆಯನ್ನು ವಹಿಸೋದ್ರಿಂದ ಇವೆಲ್ಲ ಅನೇಕ ಈ ಪ್ರಕೃತಿ ಏನಿದಾವೆ ಮಾನವ ನಿರ್ಮಿತಿಗಳು ಇದನ್ನ ನಾವು ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸೋದ್ರಿಂದ ಈ ಪ್ರವಾಹ ತಡಿಬಹುದು. ಹಾಗೆ ರೀತಿಯಲ್ಲಿ ಭೂಕಂಪಗಳನ್ನ ಸ್ವಲ್ಪ ಮಟ್ಟಿಗೆ ಮಾಡೋದು, ಭೂಕಂಪ ರಕ್ಷಣೆ ಇರತಕ್ಕಂತಹ ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು, ಈ ರೀತಿಯ ಒಂದು ಇದನ್ನ ಮಾಡೋದ್ರಿಂದ ಭೂಕಂಪಗಳಿಂದ ನಾವು ಪಾರಾಗಬಹುದು. ಹೌದಲ್ವೇ? ಎಸ್. ನಂತರ ಸುನಾಮಿ. ಸುನಾಮಿ ಎಲ್ಲಾಗತ್ತೆ? ಭೂಪ್ರದೇಶದಲ್ಲಿ ಸುನಾಮಿ ಆಗತ್ತಾ? ಇಲ್ಲ. ವೆರಿ ಗುಡ್, ಸರಿ, ಆಗೋದಿಲ್ಲ. ಎಲ್ಲಾಗತ್ತೆ? ಸಮುದ್ರದ ಪ್ರದೇಶದಲ್ಲಿ, ಸಮುದ್ರದ ತಳಭಾಗದಲ್ಲಿ ಭೂಕಂಪ ಆದಾಗ, ಭೂಮಿ ಬಿರುಕು ಬಿಟ್ಟಾಗ ಸಮುದ್ರದ ನೀರು ಮೇಲೆ ಕೆಳಗೆ ಆಗುತ್ತೆ. ರಭಸವಾದ ಅಲೆಗಳು, ಎಷ್ಟು 20-30 ಅಡಿಯ ಅಲೆಗಳು ಎದ್ದು ಹೊರ ಈ ಮೇಲೆ ಕೇರ್ತವೆ. ಅಷ್ಟು ಪ್ರಮಾಣದ ಸಮುದ್ರದ ನೀರು ಹೊರನುಗ್ಗತ್ತೆ, ಅಲೆಗಳು ಹೊರಬರುತ್ತೆ, ಸಮುದ್ರವೇ ಭೂಪ್ರದೇಶದ ಕಡೆ ಬಂದು ಬಿಡುತ್ತೆ. ಇದನ್ನೇ ನಾವು ಸುನಾಮಿ ಅಂತ ಕರಿತೀವಿ. ಬಂಗಾಳ ಕೊಲ್ಲಿಯಲ್ಲಿ ಒಂದು ಸರಿಯಾಗಿ ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಎಷ್ಟೋ ಜನರ ಸಾವು ನೋವುಗಳಿಗೆ ಇದು ಕಾರಣವಾಯಿತು. ಎಲ್ಲ ರಜಾ ಸರಿಯನ್ನಕ್ಕೆ ಸಮುದ್ರದ ಕಡೆಗೆ ಅವತ್ತು ಕ್ರಿಸ್ಮಸ್ ಇದ್ದಿತ್ತು. ಹೋದಾಗ ಇದ್ದಕ್ಕಿದ್ದಾಗಿ ಏಕಾಏಕಿ ಎಲ್ಲೋ ಪ್ರದೇಶದ ಗೊತ್ತಿಲ್ಲದ ಹಾಗೆ ಸಮುದ್ರದ ಎಲ್ಲೋ ಒಳಭಾಗದಲ್ಲಿ 100 ಕಿಲೋಮೀಟರ್ ಒಳಭಾಗದಲ್ಲಿ ಭೂಕುಸಿತ ಆಗಿ ಸಮುದ್ರದ ಅಲೆಗಳು ಒಂದೇ ಸಾರಿ ಜೋರನ್ನು ಏರಿಕೆವಾಗ್ತವೆ. 30-40 ಅಡಿ ಎತ್ತರದ ಅಲೆಗಳು ಅಷ್ಟು ಹೊರಭಾಗಕ್ಕೆ ನುಗ್ಗಿದಾಗ ಕಟ್ಟಡಗಳು, ರಸ್ತೆಗಳು, ಜನ ಎಲ್ಲ ಮತ್ತೆ ಸಮುದ್ರದ ನಾಶವಾಗಿ, ಇದು ಸುನಾಮಿನೂ ಸಹ ಆ ರೀತಿಯಲ್ಲಿ ನಮಗೆ ವಿಪತ್ತನ್ನ ತಂದುಕೊಡುತ್ತೆ. ಒಟ್ಟಾರೆ ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ ಪ್ರಕೃತಿಯನ್ನ ನಾವು ಆರಾಧಿಸಬೇಕು, ಅದನ್ನ ನಾಶಗೊಳಿಸಬಾರದು. ಪ್ರಕೃತಿಯ ನಾಶವೇ
ಮನುಕುಲದ ವಿನಾಶ. ಮನುಕುಲದ ವಿನಾಶ. ಪ್ರಕೃತಿಯನ್ನ ಮಾಡಬೇಕು. ಈಗ ನಾವು ಬದುಕಬೇಕು ಭೂಮಿಯ ಮೇಲೆ ಅಂದ್ರೆ ಈ ನಮ್ಮ ಸುತ್ತಮುತ್ತಲ ಇರತಕ್ಕಂಥ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನ ಬಳಸ್ಕೋಬೇಕು, ಇಲ್ಲ ಅಂತಲ್ಲ. ಆದರೆ ಅವನ್ನ ಹಿತ ಮಿತ ಪ್ರಮಾಣದಲ್ಲಿ ಬಳಸಬೇಕು. ಅತಿಯಾದ ಬೇಸಾಯ ಮಾಡ್ತಕ್ಕಂಥದ್ದು, ಅತಿಯಾದ ಹೈನುಗಾರಿಕೆ ಹುಲ್ಲುಗಾವಲುಗಳನ್ನ ನಾಶಗೊಳಿಸ್ತಕ್ಕಂಥದ್ದು, ಅತಿಯಾದ ರಾಸಾಯನಿಕಗಳನ್ನ ಬಳಸಿ ನದಿಯ ನೀರನ್ನ ಕಲುಷಿತಗೊಳಿಸ್ತಕ್ಕಂಥದ್ದು. ನೋಡಿ, ಗಂಗಾ ನದಿ ನಮಗೆ ಹಿಂದೂಗಳಿಗೆ ಬಹಳಷ್ಟು ಪವಿತ್ರವಾದಂಥ ಇತಿಹಾಸ ಪುರಾಣ ಕಾಲಗಳ ವೇದ ಕಾಲದಿಂದಲೂ ಹೊಂದಿದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಎಲ್ಲ ರೋಗಗಳು ನಿವಾರಣೆ ಆಗ್ತವೆ, ಚರ್ಮ ರೋಗಗಳು ಹೋಗ್ತವೆ. ಯಾಕೆ ಕಾರಣ ಏನು? ಅದು ಹಿಮಾಲಯದಲ್ಲಿ ಹಿಮ ಪ್ರದೇಶದಲ್ಲಿ ಹುಟ್ಟಿ ಬರ್ತಕ್ಕಂಥದ್ದು. ಅಲ್ಲಿಂದ ಬರಬೇಕಾದ್ರೆ ಆ ನದಿಗೆ ಅನೇಕ ಔಷಧೀಯ ಗುಣಗಳು ಆ ಗಿಡಗಳಲ್ಲಿ ಹರಿದು ಅದರಲ್ಲಿ ಔಷಧಿ ಅಂಶಗಳು ಸೇರಿಕೊಳ್ಳುತ್ತೆ. ಅದೇ ನದಿಯಲ್ಲಿ ನಾವು ಸ್ನಾನ ಮಾಡಿದ್ರೆ ನಮಗೆ ಒಳಿತಾಗುತ್ತೆ. ಗಂಗಾ ನದಿಯ ಸ್ನಾನ, ಗಂಗಾ ಸ್ನಾನ ತುಂಗಾ ನದಿಯ ಪಾನ. ತುಂಗಾ ನದಿ ಅಂದ್ರೆ ಇದು ಸಹ ಪಶ್ಚಿಮ ಘಟ್ಟದಲ್ಲಿ ಇದಾಗೋದ್ರಿಂದ ಇದು ಒಳ್ಳೆಯ ಔಷಧಿ ಸಸ್ಯಗಳು ಇದರಲ್ಲಿ ಸೇರ್ಕೊಳ್ಳೋದ್ರಿಂದ ಗುಣಗಳು, ಇದನ್ನು ಕುಡಿಯೋದ್ರಿಂದ ನಮ್ಮ ರೋಗ ರಚನೆಗಳು ಇದ್ದಾವೆ. ಆದರೆ ಈಗ ಪರಿಸ್ಥಿತಿ ಏನಾಗಿದೆ? ಮನುಷ್ಯನ ಈ ಒಂದು ವಿಕೃತಿಗೆ ಸಿಕ್ಕಿ ಈ ನದಿಗಳು ಕಲುಷಿತವಾಗಿದೆ. ಇದನ್ನೇ ನಾವು ಮಾಲಿನ್ಯಗಳು, ಪ್ರಕೃತಿಯ ಮಾಲಿನ್ಯ, ಅನೇಕ ರೀತಿಯ ಮಾಲಿನ್ಯಗಳನ್ನ ನಾವು ಮಾಡ್ತೇವೆ. ಭೂ ಮಾಲಿನ್ಯ ಮಾಡ್ತಾ ಇದ್ದೀವಿ, ಮಣ್ಣನ್ನ ಮಲಿನಗೊಳಿಸ್ತಾ ಇದ್ದೀವಿ, ವಾಯು ಮಾಲಿನ್ಯ ಮಾಡ್ತಾ ಇದ್ದೀವಿ, ಜಲ ಮಾಲಿನ್ಯ ಮಾಡ್ತಾ ಇದ್ದೀವಿ, ಶಬ್ದ ಮಾಲಿನ್ಯ ಆಗ್ತಾ ಇದೆ. ಇದೆಲ್ಲ ಯಾವುದರಿಂದ ಆಗ್ತದೆ? ಮನುಷ್ಯನ ಮಿತಿಮೀರಿದ ಚಟುವಟಿಕೆಗಳು. ಅದಕ್ಕೆ ಹೇಳ್ತಕ್ಕಂಥ ಗಿಡ ಮರಗಳನ್ನ ಬೆಳೆಸಿದೆ. ಮನೆಗೊಂದು ಮರ, ಊರಿಗೊಂದು ವನ. ಹೌದಲ್ವೇ? ಕಾಡಿದ್ದರೆ ನಾಡು. ಹೌದಲ್ವೇ? ಎಸ್, ಕಾಡು ಅರಣ್ಯಗಳು ಕಡಿಮೆ ಆಯ್ತು ಅಂದ್ರೆ ಮಳೆ ಬರೋದಿಲ್ಲ, ಬರಗಾಲ ಉಂಟಾಗತ್ತೆ, ಆಹಾರ ಪದಾರ್ಥಗಳು ಆಗೋದಿಲ್ಲ, ಕೃಷಿ ಹಿಂದುಳಿಯತ್ತೆ. ಕೃಷಿಯೇ ಭಾರತದ ಬೆನ್ನೆಲುಬು. ಕೃಷಿ ನಿಂತು ಆಯ್ತು ಅಂದ್ರೆ ನಮ್ಮ ದೇಶದ ಎಲ್ಲ ಆರ್ಥಿಕ ಚಟುವಟಿಕೆಗಳು ಏನಾಗ್ತವೆ? ಎಲ್ಲವೂ ನಿಂತು ಹೋಗಿಬಿಡುತ್ತೆ. ಆದ್ದರಿಂದ ನಾವು ಪ್ರಕೃತಿಯನ್ನ ಉಳಿಸಬೇಕು, ಬೆಳೆಸಬೇಕು. ಹಾಗೆ ಈ ನೈಸರ್ಗಿಕ ವಿಪತ್ತುಗಳ ಬಗ್ಗೆ ನಾವು ಎಚ್ಚರಿಕೆಯನ್ನ ವಹಿಸಬೇಕು. ಅವಾಗಲ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಈ ರೀತಿಯಲ್ಲೇ ಮಾಡಿದ್ದೇ ಆದ್ರೆ ಏನಾಗತ್ತೆ? ಈ ಪರಿಸರದ ಸಂರಕ್ಷಣೆ ಆಗುತ್ತದೆ. ಹೌದಲ್ವೇ? ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಎಸ್, ಓಕೆ. ಪರೀಕ್ಷೆಯಲ್ಲಿ ಕೇಳ್ತಾರೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಇದರಲ್ಲಿ ಬಹಳಷ್ಟು ಬರ್ತವೆ. ಅದನ್ನು ಸ್ವಲ್ಪ ಗಮನಿಸಿ. 1 ಅಂಕದಲ್ಲಿ ಏನು ಕೇಳಬಹುದು? ಕಡಲ ಕೊರೆತ ಎಂದರೇನು? ಸುನಾಮಿ ಎಂದರೇನು? ಪ್ರವಾಹ ಎಂದರೇನು? ಇದನ್ನ ಪ್ರಶ್ನೆ ಕೇಳಬಹುದು. ನೈಸರ್ಗಿಕ ವಿಪತ್ತು ಎಂದರೇನು? ಪ್ರಕೃತಿಯಲ್ಲಿ ಸಂಭವಿಸುವ ಆಪತ್ತುಗಳು ಇದೆ ನೈಸರ್ಗಿಕ ವಿಪತ್ತು. ಸುನಾಮಿ ಎಂದರೇನು ತಿಳಿಸಿ. ಭೂಕಂಪದಿಂದ ಆಗುವ ವಿಕೋಪಗಳು, ಅನಾಹುತಗಳು ಯಾವುವು? ಕೇಳಬಹುದು. ಅಭ್ಯಾಸದಲ್ಲಿ ಈಗಾಗಲೇ ನೀವು ನೋಡಿದ್ದೀರ. ಪಠ್ಯಪುಸ್ತಕವನ್ನು ಹಿಡ್ಕೊಂಡು ವಿವರವಾಗಿ ಪಾಠವನ್ನ ಕೇಳಿ ಅದರಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಗುರುತಾಕೊಂಡು, ಹಾಗೆ ಇದರಲ್ಲಿ ಹಿಂಭಾಗದಲ್ಲಿ ಈ 11ನೇ ಅಧ್ಯಾಯ ಹಿಂಭಾಗದಲ್ಲಿ ಇರ್ತಕ್ಕಂತಹ ಅಭ್ಯಾಸದ ಪ್ರಶ್ನೆಗಳಿಗೆ ನೋಟ್ಸ್ ಅನ್ನ ತಯಾರು ಮಾಡ್ಕೋಬೇಕು ಮತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀಬೇಕು. ಇಲ್ಲಿದೆ ಪ್ರವಾಹ ಎಂದರೇನು, ಪ್ರವಾಹ ಉಂಟಾಗಲು ಕಾರಣಗಳನ್ನ ತಿಳಿಸಿ, ಆವರ್ತ ಮಾರುತಗಳು ಎಂದರೇನು, ಭೂಕುಸಿತದ ಪರಿಣಾಮಗಳು. ಯಾವುದೇ ಪ್ರಕೃತಿ ವಿಕೋಪ ಆದರೂ ಇದು ಮನುಕುಲದ ನಾಶಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಇದೆಲ್ಲವನ್ನ ಸಂಪೂರ್ಣವಾಗಿ ನೀವು ಮನನ ಮಾಡಿಕೊಳ್ಳಿ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದು ನಮ್ಮ ವಾಟ್ಸಪ್ ಗ್ರೂಪ್ ಏನಿದೆ 10ನೇ ತರಗತಿ ಶ್ರೀ ಮಗೋಡಹಲಪ್ಪ ಪ್ರೌಢಶಾಲೆ ಅಂತ ಆ ವಾಟ್ಸಪ್ ಗ್ರೂಪ್ಗೆ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನಾಳೆನೇ ಇದನ್ನ ಕಳಿಸಿಕೊಡ್ಬೇಕು. ಆಗ್ಬೋದಲ್ಲ ವಿದ್ಯಾರ್ಥಿಗಳೇ? ನಿಮಗೆಲ್ಲ ಶುಭವಾಗಲಿ. ಧನ್ಯವಾದ.